ಇವತ್ತು ನೀವು ನೋಡಿದಾಗ ಎಸ್ಪೆಷಲಿ ನಮ್ಮ ಒಂದು ಸಿಟೀಸಲ್ಲಿ ನೋಡಿದಾಗ ಇಟ್ ಈಸ್ ಮೋರ್ ಆಫ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ತಾತ ಅಜ್ಜಿ ಅಲ್ಲ, ಅಮ್ಮ ಅಪ್ಪನೇ ಮನೇಲಿರೋಲ್ಲ. ಸೊ ಒಂದು ಮಗು ಬೆಳೀತಾ ಹೋಗುತ್ತೆ. ಒಂದು ಮಗು ಬೆಳೆಯುವಾಗ ಅದಕ್ಕೆ ಕತೆ ಹೇಳೋದಾಗಲಿ ಯಾರೂ ಇರಲ್ಲ. ಎಲ್ಲೋ ಇಲ್ಲ ಒಂದು ಕ್ರೀಚಲ್ಲಿ ಬೆಳೀತಿರುತ್ತೆ ಅಥವಾ ಯಾವುದೋ ಒಂದು ಡೇ ಸ್ಕೂಲಲ್ಲಿ ಬೆಳೀತಿರುತ್ತೆ. ದೇ ಆರ್ ಲೂಸಿಂಗ್ ಔಟ್. ಎಷ್ಟೊಂದ್ರಲ್ಲಿ ಲೂಸ್ ಔಟ್ ಮಾಡ್ತಾ ಇದ್ದಾರೆ. ಇಂತಹವರಿಗೆ ಅಂದರೆ ತಂದೆ ತಾಯಿಗಳಿಗಾಗಲಿ ಯಾವ ರೀತಿಯಾಗಿ ಯು ವುಡ್ ಲೈಕ್ ಟು ಟೆಲ್ ದೆಮ್ ಹೌ ದೇ ಕುಡ್ ಮೇಕ್ ಅ ಲಿಟಲ್ ಮೋರ್ ಇಂಪ್ಯಾಕ್ಟ್ ಆನ್ ದೇರ್ ಚೈಲ್ಡ್ಸ್ ಲೈಫ್ ಅಂತ ನೀವು ಹೇಳ್ತೀರಾ ಅಕ್ಷಯ್? ಈಗ ಈ ಮಹಾಭಾರತದ ಒಂದು ಸನ್ನಿವೇಶ ಬರುತ್ತೆ. ಎಲ್ಲಾನು ಮುಗಿದೋಗಿರುತ್ತೆ. ಮಹಾಭಾರತ ಯುದ್ಧ ಎಲ್ಲ ಮುಗಿದು ಯುಧಿಷ್ಠಿರ ಆಳ್ತಾ ಇರ್ತಾನೆ. ಆಗ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಏನು ಮಾಡೋದು, ಮುಂದೆ ಕಲಿಯುಗ ಹೇಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾಗ ಶ್ರೀಕೃಷ್ಣ ಬಂದು 4 ಕಡೆ ಬಾಣ ಹೊಡೆದು ಹೋಗಿ ಬಾಣ ಎತ್ಕೊಂಡ್ಬನ್ನಿ ಅಂತ ಕಳಿಸ್ತಾನಂತೆ. ಆಗ ಭೀಮ ಹೋಗಿದ್ದ ಜಾಗದಲ್ಲೂ ಅರ್ಜುನ ಹೋಗಿದ್ದ ಜಾಗದಲ್ಲೂ ಒಂದು ಹಸು ತನ್ನ ಮಗುನ ಬಹಳ ನೆಕ್ತಾ ಇರತ್ತಂತೆ ಪ್ರೀತಿಯಿಂದ. ಅದು ನೆಕ್ಕೋದು ಎಷ್ಟು ಜೋರಾಗಿರುತ್ತೆ ಅಂದರೆ ಹಸು ಮೈಯಲ್ಲಿ ರಕ್ತ ಬರೋಕ್ಕೆ ಕರು ಮೈಯಲ್ಲಿ ರಕ್ತ ಬರೋಕ್ಕೆ ಶುರು ಆಗಿರತ್ತಂತೆ. ಬಲವಂತವಾಗಿ ಬಿಡಿಸ್ತಾ ಇರ್ತಾರಂತೆ ಸುತ್ತಮುತ್ತ ಊರಿನವರು ಬಂದು. ಈಗಲೂ ಹಾಗೆ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ನಾವು ಬೆಳೆದ ಟೈಮಲ್ಲಿ ತಂದೆ ತಾಯಿ ಕತೆಗಳನ್ನ ಹೇಳ್ತಾ ಇದ್ರು, ಸ್ಕೂಲಿಗೆ ಬಿಡ್ತಾ ಇದ್ರು. ತಪ್ಪುಗಳು ಅಂತ ಮಾಡಿದಾಗ ದಂಡಿಸ್ತಾ ಇದ್ರು ಶಿಕ್ಷಕರು. ನಮಗೆ ಆ ಟೈಮಿಗೆ ಅದು ತಪ್ಪು ಅಂತ ಅನಿಸಿರ್ಬೋದು. ನಮಗೆ US ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಅಪ್ಪ ಅಮ್ಮನ ಒಳಗಡೆ ಹಾಕಿಸ್ಬಿಡ್ಬೋದು, ಎಷ್ಟು ಚೆನ್ನಾಗಿರ್ತಿತ್ತು ಇಲ್ಲೂ ಅದಿದ್ರೆ ಅಂತ ಅನ್ನಿಸ್ಬೋದು. ಬಟ್ ಜೀವನನ ಹಿಂದೆ ತಿರುಗಿ ನೋಡಿದ್ರೆ ಇವತ್ತೆಲ್ಲ ನಾವು ಏನಾಗಿದ್ದೀವಿ, ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷೆ ಹಾಗೂ ಶಿಕ್ಷಣ ಸಿಕ್ಕಿದ್ದಕ್ಕಷ್ಟೆ. ಈ ನನ್ನ ಫ್ರೆಂಡ್ ಅವ್ರ ತಂದೆಯೊಬ್ರು ಇದ್ದಾರೆ ಪೊಲೀಸು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪ ಅಮ್ಮ ಗುರುಗಳು ಹೊಡೆಯೋದು ಕಡಿಮೆ ಆದಮೇಲೆ ನಾವು ಹೊಡೆಯೋದು ಜಾಸ್ತಿ ಆಗಿದೆ ಅಂತ. ಯಾವತ್ತೂ ಅದೇ ಸತ್ಯ. ಸೊ ಏನಾಗತ್ತೆ, ನಾವು ತುಂಬ ಪ್ರೊಟೆಕ್ಟಿವ್ ಆಗಿಬಿಡ್ತೀವಿ, ನಮ್ಮದು ಅಂತ ಅನ್ನೋದು ಬಂದ್ಬಿಡುತ್ತೆ. ಸೊ ಸ್ಕೂಲಲ್ಲಿ ಟೀಚರ್ ಹೊಡೆದ್ರೆ ಇಮಿಡಿಯೇಟ್ಲಿ ಹೋಗ್ಬಿಡೋದು, ಪೇರೆಂಟ್ಸ್ನ ಹೇಗೆ ಹೊಡೆದ್ರಿ ಅಂತ ಕೇಳೋದು, ಹೊಡೆಯೋಂಗಿಲ್ಲ, ಮುಟ್ಟೋ ಹಂಗಿಲ್ಲ. ಹಾಗಿದ್ದಾಗ ಮನೆಯಲ್ಲೂ ಏನು ಹೊಡೆಯೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಹೊಡಿಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸಮಯ ಬಂದಾಗ ಅವಶ್ಯಕತೆ ಇದ್ದಾಗ ದಂಡಿಸದೇ ಇದ್ರೆ ತೊಂದರೆ ಆಗತ್ತೆ.